ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 23ನೇ ವಾಕ್ಯದ ಕಡೆಗೆ ತೆಗೆದುಕೊಳ್ಳೋಣ. ದಯಮಾಡಿ ಈ ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 verse 23. Let us hear the reading. ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗಗಳನ್ನ ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವಸ್ವರೂಪನಾದ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಜೊತೆಗೆ ಮಾತನಾಡಲಿ. ಈ ವಾಕ್ಯಗಳ ಧ್ಯಾನದ ಮೂಲಕ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನಂಬುವಂತೆ ಸಹಾಯ ಮಾಡಲಿ. ಈ ವಾಕ್ಯ ಧ್ಯಾನದ ಮೂಲಕ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವುಗಳು ಬೆಳೆಯುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಕರ್ತನಾದ ಯೇಸು ಕ್ರಿಸ್ತನ ದೈವಿಕತ್ವವನ್ನ ಕುರಿತು ನಾವು ಧ್ಯಾನಿಸುತ್ತಿದ್ದೇವೆ. ಆ ದೈವಿಕತ್ವಕ್ಕೆ ಅನೇಕ ವಿಧವಾದಂತ ಉದಾಹರಣೆಗಳನ್ನ ಯೇಸು ಸ್ವಾಮಿ ಕೊಡುವುದನ್ನು, ಆ ವಾಕ್ಯಗಳನ್ನ ಉದಾಹರಣೆಗಳನ್ನ ನಾವು ಧ್ಯಾನಿಸುತ್ತಾ ಬಂದೆವು. ನಮ್ಮ ಈ ದಿನದ ಧ್ಯಾನದಲ್ಲಿ 23ನೇ ವಾಕ್ಯದಿಂದ 47ನೇ ವಾಕ್ಯಗಳ ಧ್ಯಾನಗಳನ್ನ ನಾವು ಮಾಡಲು ಸಿದ್ಧ ಮಾಡಿಕೊಂಡಿದ್ದೇವೆ. 23ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂಬುದು ತಂದೆಯು ಇಚ್ಛಿಸುತ್ತಾನೆ. ಪ್ರಿಯ ದೇವಜನರ, ಈ ವಾಕ್ಯ ಮನ್ನವನ್ನ ನಾವು ಆತ್ಮನ ಮೂಲಕ ಮುರಿದು ಅದನ್ನ ಭುಜಿಸೋಣ. ಅದರ ಅರ್ಥವೇನು, ಅದರ ಪ್ರಾಮುಖ್ಯತೆ ಏನು? ಅನೇಕರು ದೇವರಿದ್ದಾನೆ, ದೇವರನ್ನು ನಂಬುತ್ತಾರೆ. ಆದರೆ ಅವರು ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಎಡವಿ ಬೀಳುವಂತವರಾಗಿದ್ದಾರೆ. ಯಾಕೆಂದರೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುವುದನ್ನ ನಾವು ಬಲ್ಲವರಾಗಿದ್ದೇವೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 verse 6. ಯೇಸು ಅವನಿಗೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದೇ. ಯೇಸು ಸ್ವಾಮಿಯ ಬಳಿಯ ಮೂಲಕವಾಗಿ ಮಾತ್ರ ನಾವು ತಂದೆಯ ಬಳಿಗೆ ಹೋಗಲು ಸಾಧ್ಯ. ಯೇಸು ಸ್ವಾಮಿ ತಂದೆಯ ಬಳಿಗೆ ಹೋಗಲು ಆತನು ಮಾರ್ಗವಾಗಿದ್ದಾನೆ. ತಂದೆಯನ್ನು, ಯೇಸು ಸ್ವಾಮಿಯನ್ನು ಎಂದು ಯಾರು ಕೂಡ ಪ್ರತ್ಯೇಕಪಡಿಸಲು ಸಾಧ್ಯವಿಲ್ಲ. ಸೊ ವಾಕ್ಯವನ್ನ ಗಮನಿಸ್ತೀರಿ, ನಾವು ತಂದೆಯನ್ನ ಗೌರವಿಸುವುದಾದರೆ ಮಗನಿಗೂ ಕೂಡ ನಾವು ಗೌರವವನ್ನ ಕೊಡಬೇಕಾಗಿದೆ. ಯಾಕೆಂದ್ರೆ ತಂದೆಯು ಮಾತನಾಡುತ್ತಿದ್ದಾನೆ. ತನಗೆ ಮಾನ ಕೊಡುವವರು ಮಗನಿಗೂ ಮಾನ ಕೊಡಬೇಕೆಂಬುದಾಗಿಯೂ ತಂದೆ ಇಚ್ಛಿಸುತ್ತಾನೆ. ಆದರೆ ಅನೇಕರು ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಅವರು ಎಡವಲು ಕಾರಣವೇನೆಂಬುದಾಗಿ ನಾವು ನೋಡುವಾಗ, ಕರ್ತನಾದ ಯೇಸು ಕ್ರಿಸ್ತನು ಆತನು ಶಿಲುಬೆಯ ಮೇಲೆ ಮುಗಿಸಿದಂತ ಆ ಒಂದು ತ್ಯಾಗ, ಆ ಒಂದು ಬಲಿದಾನ, ಆ ಒಂದು ಸಮರ್ಪಣೆ, ಅದು ರಕ್ಷಣಾ ಕಾರ್ಯವಾಗಿದೆ. ಆದ ಕಾರಣ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿ ಬರುವಾಗ, ಯೇಸು ಸ್ವಾಮಿಯನ್ನು ನೋಡುವಾಗ, ಆತನ ಶಿಲುಬೆಯ ಕಾರ್ಯವನ್ನು ನೋಡುವಾಗ ತಾನು ಪಾಪಿ ಎಂಬುದಾಗಿ ಆತನು ಒಪ್ಪಿಕೊಳ್ಳಬೇಕು. ಯೇಸು ಸ್ವಾಮಿಯ ರಕ್ತ ಆತನ ಪಾಪಗಳನ್ನ ತೊಳೆದು ಶುದ್ಧ ಮಾಡುತ್ತದೆ ಎಂಬುದಾಗಿ ಆತನು ನಂಬಬೇಕು. ಮಾತ್ರವಲ್ಲ, ಆತನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ ತಂದೆಯ ಬಳಿಗೆ ಹೋಗಲು ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ. ನಾನು ತಂದೆಯನ್ನ ನಂಬುತ್ತೇನೆ, ತಂದೆಯನ್ನ ಗೌರವಿಸುತ್ತೇನೆ, ಮಗನನ್ನ ನಾನು ಗೌರವಿಸುವುದಿಲ್ಲ ಎಂಬುದಾಗಿ ನಾವುಗಳು ತಿಳುವಳಿಕೆಯನ್ನ ಅತ್ತ ಗಮನ ಹರಿಸುವುದಾದರೆ ದೇವರ ವಾಕ್ಯವನ್ನ ನಾವು ಅಸಡ್ಡೆ ಮಾಡುವಂತವರಾಗಿದ್ದೇವೆ. ಯಾಕೆ ಈ ವಾಕ್ಯಗಳಿಗೆ ನಾನು ಒತ್ತನ್ನು ಕೊಡುತ್ತಿದ್ದೇನೆ? ಈ ದಿನಗಳಲ್ಲಿ ಅನೇಕ ತಪ್ಪಾದ ಬೋಧಕರುಗಳು ಅಥವಾ ಅನೇಕ ತಪ್ಪಾದ ಉಪದೇಶಗಳನ್ನ ನಾವು ಇರುವಂತ ಈ ಲೋಕದಲ್ಲಿ ಕೇಳಿಸಿಕೊಳ್ಳುವಂತವರಾಗಿದ್ದೇವೆ. ಮತ್ತು ಅನೇಕರು ಆ ರೀತಿಯಾದಂತ ಬೋಧನೆಗಳನ್ನ ಹಿಂಪಾಲಿಸುವಂತವರಾಗಿದ್ದಾರೆ. ಆದ ಕಾರಣ ಪ್ರಿಯ ದೈವಜನರೇ, ನೀವು ನಾನು ಈ ವಾಕ್ಯಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡೋಣ. ಒಂದು ಮತ್ತೊಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ.
ಈ ವಾಕ್ಯವನ್ನ ಓದಲು ನಾನು ಸಹೋದರಿಯನ್ನ ಕೇಳಿಕೊಳ್ಳುತ್ತೇನೆ. ನಿಮ್ಮ ಸತ್ಯವೇದಗಳಲ್ಲಿ ಈ ವಾಕ್ಯಗಳನ್ನ ನೀವು ಗಮನಿಸಿರಿ. 1 ಪೇತ್ರ 2ನೇ ಅಧ್ಯಾಯ 1ರಿಂದ 8 ವಾಕ್ಯಗಳು. ಫಸ್ಟ್ ಪೀಟರ್ ಚಾಪ್ಟರ್ 2 verse 1 to 8. Let us hear the reading. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರೂ ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎಣಿಸದೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಇಗೋ, ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದದೆ. ಆದುದರಿಂದ ನಂಬುವರಾದ ನಿಮಗೆ ಈ ಮಾನವುಂಟು. ನಂಬದೇ ಇರುವವರಿಗೂ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡುವುವ ಕಲ್ಲು, ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದವರು ಎಂಬುದೇ. ಗಮನಿಸಿರಿ, ಕರ್ತನಾದ ಯೇಸು ಕ್ರಿಸ್ತನು ಆತನು ಮೂಲೆಗಲ್ಲಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನನ್ನ ಬಂಡೆಯಾಗಿದ್ದಾನೆ. ಯಾವಾಗ ನಾವು ಆತನನ್ನ ನಂಬುವಾಗ, ಆತನ ವಾಕ್ಯವನ್ನ ನಂಬುವಾಗ, ಆತನ ಶಿಲುಬೆಯ ಕಾರ್ಯಗಳನ್ನ ನಂಬುವಾಗ, ಆತನು ನಿಮ್ಮ ನನ್ನ ಜೀವಿತದಲ್ಲಿ ಮೂಲೆಗಲ್ಲಾಗಿರುತ್ತಾನೆ. ಇಲ್ಲದೆ ಹೋದರೆ ಮುಗ್ಗರಿಸುವ ಬಂಡೆಯಾಗಿ ಕಂಡು ಬರುತ್ತಾನೆ. ಆ ದಿನಗಳಲ್ಲಿ ಯಹೂದ್ಯರು ದೇವರನ್ನ, ತಂದೆಯಾದ ದೇವರನ್ನ ನಂಬಿದರು, ವಾಕ್ಯಗಳನ್ನ ಹೊಂದಿದ್ದರು, ಆದರೆ ಮಗನನ್ನ ನಂಬಲಿಲ್ಲ. ಮಗನ ಮಾತುಗಳನ್ನ ಅವರು ತಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳಲಿಲ್ಲ. ಪ್ರಿಯರೇ, 2 ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಮೊದಲನೇದಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯ. ತಂದೆ ಮಗ ಸಮಾನವಾಗಿದ್ದಾರೆ, ತಂದೆ ಮಗ ಒಗ್ಗಟ್ಟಿನಲ್ಲಿದ್ದಾರೆ, ತಂದೆ ಮಗ ಐಕ್ಯತೆಯಲ್ಲಿದ್ದಾರೆ. ತಂದೆ ಯಾವ ರೀತಿಯಾದ ಗೌರವವನ್ನ, ಘನತೆಯನ್ನ ಹೊಂದುತ್ತಾನೋ, ಮಗನೂ ಕೂಡ ಅದೇ ಪ್ರಮಾಣ, ಅದೇ ಸಮಾನಾಂತರದ ಘನತೆ, ಗೌರವವನ್ನ ಹೊಂದುವಾತನಾಗಿದ್ದಾನೆ. ಆದರೆ ನೀವು ನಾನು 1 ಪೇತ್ರ 2ನೇ ಅಧ್ಯಾಯ 1ರಿಂದ 8 ವಾಕ್ಯದ ಬೆಳಕಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿ ನಮ್ಮ ಜೀವಿತದಲ್ಲಿ ಆತನನ್ನ ಮೂಲೆಗಲ್ಲಾಗಿ ಸ್ವೀಕರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಪ್ರೋತ್ಸಾಹಿಸುತ್ತದೆ. 1 ಪೇತ್ರನಲ್ಲಿ ಪೇತ್ರನು ತಿಳಿಸುತ್ತಿದ್ದಾನೆ, ಒಂದು ದಿನ ನೀವು ನಾನು ನಿರ್ಜೀವ ಕಲ್ಲುಗಳಾಗಿದ್ದೆವು. ನಮ್ಮ ಜೀವಿತವೆಂಬ ಈ ದೇಹದಲ್ಲಿ ಜೀವವಿರಲಿಲ್ಲ. ನಾವು ಸತ್ತಂತ ಕಲ್ಲುಗಳಾಗಿದ್ದೆವು. ಇಂಥ ಸತ್ತಂತ ಕಲ್ಲುಗಳಾಗಿದ್ದ ನಮ್ಮನ್ನು ಯೇಸು ಸ್ವಾಮಿಯನ್ನ ನಂಬುವುದರ ಮೂಲಕ ಜೀವವುಳ್ಳ ಕಲ್ಲುಗಳನ್ನಾಗಿ ಮಾಡಿದ್ದಾನೆ. ತನ್ನ ಸಭೆಯನ್ನ ಕಟ್ಟುವುದಕ್ಕೋಸ್ಕರ ನಮ್ಮನ್ನು ಕೂಡ ಜೀವವುಳ್ಳ ಕಲ್ಲುಗಳಾಗಿ ಆತನು ಉಪಯೋಗಿಸುತ್ತಿದ್ದಾನೆ. ಪ್ರಿಯರೇ, ನನ್ನ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚೆ ನಿಮ್ಮ ಹೃದಯದ ಮೇಲೆ ಈ ಹೇಳಿಕೆಯನ್ನ ಹೇಳಲು ಬಯಸುತ್ತೇನೆ. ಗಮನಿಸಿರಿ, ಕರ್ತನಾದ ಯೇಸು ಕ್ರಿಸ್ತನು ತಂದೆ ಯಾವ ರೀತಿಯಾಗಿ ಮಾನವನ್ನ ಹೊಂದಿದ್ದಾನೋ ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮಾನವನ್ನು, ಮಹಿಮೆಯನ್ನು ಹೊಂದಲು ಯೋಗ್ಯನಾಗಿದ್ದಾನೆ. ಹೇಗೆ? ಮೊದಲನೇದಾಗಿ ಆತನು ಮಗನಾಗಿರುವ ಕಾರಣ. ಹೇಗೆ? ಎರಡನೇದಾಗಿ ಆತನು ಈ ಲೋಕಕ್ಕೆ ಬಂದ ಕಾರಣ. ಮೂರನೇದಾಗಿ ಹೇಗೆ ಎಂಬುದಾಗಿ ನೋಡುವಾಗ, ನಿನಗೋಸ್ಕರ ನನಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಶರೀರವನ್ನ ಒಪ್ಪಿಸಿಕೊಟ್ಟನು. ಘೋರ ಬಾಧೆಯನ್ನ ಆತನು ಅನುಭವಿಸಿದನು, ಘೋರ ಹಿಂಸೆಯನ್ನ ಅನುಭವಿಸಿದನು, ತನ್ನ ಸೃಷ್ಟಿಯಿಂದ ಅವಮಾನಿಸಲ್ಪಟ್ಟನು. ನಿನಗೋಸ್ಕರವಾಗಿ ನನಗೋಸ್ಕರವಾಗಿ ಪ್ರಾಣ ಕೊಟ್ಟನು. ಆದ ಕಾರಣ ಆತನು ಯೋಹಾನ 5ನೇ ಅಧ್ಯಾಯ 23ನೇ ವಾಕ್ಯದ ಬೆಳಕಿನಲ್ಲಿ ನಮ್ಮ ಆರಾಧನೆಗೆ
ಅರ್ಹನಾಗಿದ್ದಾನೆ. ನಮ್ಮ ಸ್ತುತಿ ಸ್ತೋತ್ರಗಳಿಗೆ ಅರ್ಹನಾಗಿದ್ದಾನೆ. ನಮ್ಮ ಕೃತಜ್ಞತೆಗೆ ಆತನು ಅರ್ಹನಾಗಿದ್ದಾನೆ. ಹಾಗಾದರೆ ಪ್ರಿಯ ದೈವಜನರೇ, ನಿಮ್ಮ ನನ್ನ ಜೀವಿತದಲ್ಲಿ 5:23 ವಾಕ್ಯದ ಪ್ರಕಾರ ಆತನನ್ನ ಘನಪಡಿಸುತ್ತಾ, ಆತನನ್ನ ಸನ್ಮಾನಿಸುತ್ತಾ, ಆತನನ್ನ ಮಹಿಮೆ ಪಡಿಸುತ್ತಾ ನಾವು ಮುಂದಕ್ಕೆ ಸಾಗೋಣ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚಿತವಾಗಿ ಮತ್ತೊಂದು ತಂದೆ ಮತ್ತು ಮಗನಿಗೆ ಇರತಕ್ಕಂತ ದೈವ ಸಿದ್ಧಾಂತವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ನೀವು ನಾನು ತಂದೆಯಾದ ದೇವರನ್ನ ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ತಂದೆ ಹೇಗಿದ್ದಾನೆ, ಆತನ ರೂಪ ಹೇಗಿದೆ, ಆತನ ಸೌಂದರ್ಯ ಹೇಗಿದೆ, ಆತನ ಮನಸ್ಸು ಹೇಗಿದೆ ಎಂಬುದಾಗಿ ನೀವು ನಾನು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಕೆಲವು ವಾಕ್ಯಗಳನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ತಂದೆಯಾದ ದೇವರು ಆತನು ಸೃಷ್ಟಿಕರ್ತನಾಗಿದ್ದಾನೆ. ತಂದೆಯಾದ ದೇವರನ್ನು ಮಗನ ಮೂಲಕ ಮಾತ್ರವೇ ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿ ದೇವರ ವಾಕ್ಯ ಬೋಧಿಸುತ್ತದೆ, ತಿಳಿಸುತ್ತದೆ, ಎಚ್ಚರಿಸುತ್ತದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 27ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 11 verse 27. ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಇನ್ನಾವನು ಮಗನನ್ನು ತಿಳಿದವನಲ್ಲ, ಮಗನೇ ಹೊರತು ಇನ್ನಾವನು ತಂದೆಯನ್ನು ತಿಳಿದವನಲ್ಲ, ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಎಂಬುದು. ತಂದೆಯು ಮಗನು ಸಮಾನವಾಗಿದ್ದಾರೆ. ತಂದೆಯು ಮಗನು ಬಲದಲ್ಲಿ ಸಮಾನವಾಗಿದ್ದಾರೆ. ತಂದೆಯು ಮಗನು ಐಕ್ಯತೆಯಲ್ಲಿ ಸಮನಾಗಿದ್ದಾರೆ. ಯಾಕೆಂದರೆ ಉದ್ದೇಶವನ್ನ ನೆರವೇರಿಸುವ ಸಲುವಾಗಿ. ಇನ್ನು ಕೆಲವು ವಾಕ್ಯಗಳನ್ನ ಇದಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14 ಮತ್ತು 18 ವಾಕ್ಯಗಳನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 verse 14 and verse 18. ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೋಹಾನನು ಆತನ ವಿಷಯವಾಗಿ ಸಾಕ್ಷಿ ಕೊಡುತ್ತಾನೆ. ಹೇಗೆಂದರೆ, ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದುದರಿಂದ ನನಗೆ ಮುಂದಿನವನಾದನು ಎಂಬುದಾಗಿ ನಾನು ಹೇಳಿದವನು ಈತನೇ ಎಂದು ಕೂಗಿ ಹೇಳಿದ್ದಾನೆ. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯು ಸತ್ಯವೂ ಯೇಸುಕ್ರಿಸ್ತನ ಮುಖಾಂತರ ಬಂದವು. ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನೂ ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಪ್ರಿಯ ದೈವ ಜನರೇ, ಈ 14ನೇ ವಾಕ್ಯ 18ನೇ ವಾಕ್ಯ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 1 ನೀವು ಗಮನಿಸುವುದಾದರೆ ತಂದೆಯನ್ನ ಯೇಸು ಕ್ರಿಸ್ತನು ಬಯಲುಪಡಿಸಿದನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದರ ಮೂಲಕ ತಂದೆಯ ಹೃದಯವನ್ನ ಬಯಲುಪಡಿಸಿದನು. ತಂದೆಯ ಅಗಾಪೆ ಪ್ರೀತಿಯನ್ನ ಆತನು ಬಯಲುಪಡಿಸಿದನು. ತಂದೆಯ ಮೂಲಕ ತಂದೆಯು ಕಳಿಸಿದಂತ ವಿಮೋಚನೆಯ ಕಾರ್ಯವನ್ನ ಆತನು ಮಾಡಿದನು. ದ ಕ್ರೈಸ್ಟ್ ಸ್ಯಾಕ್ರಿಫೈಸ್ ಇಸ್ ಕಾಸ್ಟ್ಲಿ. ಆತನು ಬೆಲೆಯುಳ್ಳ ತ್ಯಾಗವನ್ನ ನಿಮಗೋಸ್ಕರವಾಗಿ ನನಗೋಸ್ಕರವಾಗಿ ಮಾಡಿದನು. ಯಾಕೆ ಮಾಡಿದನು? ಯಾಕೆ ನಿಮ್ಮನ್ನು ನನ್ನನ್ನು ತಂದೆಯ ಜೊತೆಗೆ ಹೊಂದು ಮಾಡಿದನು? ಯಾಕೆಂದರೆ ಪಾಪದ ನಿಮಿತ್ತ ನಾವು ದೇವರಿಗೆ ತಂದೆಗೆ ವೈರಿಗಳಾಗಿದ್ದೆವು. ಪಾಪದ ನಿಮಿತ್ತ ನಾವು ದೇವರಿಂದ ದೂರ ಹೋಗಿದ್ದೆವು. ಇಂಥ ದೇವರಿಂದ ದೂರವಿದ್ದ ನಮ್ಮನ್ನು ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 20ರಿಂದ 22 ವಾಕ್ಯಗಳ ಓದುವಿಕೆಯಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ತನ್ನ ಶಿಲುಬೆಯ ಬಲಿದಾನದ ಮೂಲಕ ನಮ್ಮನ್ನು ಸಂಧಾನ ಮಾಡಿದನು. ತನ್ನ ದಿವ್ಯ ರಕ್ತವನ್ನು ಸುರಿಸುವುದರ ಮೂಲಕ ದೇವರೊಂದಿಗೆ ನಮಗೆ ಸಮಾಧಾನ ಮಾಡಿದನು. ಸೊ ಪ್ರಿಯ ದೈವ ಜನರೇ, ಅಷ್ಟು ಮಾತ್ರವಲ್ಲ, ಯಾವ ರೀತಿಯಾಗಿ ಯೇಸುಸ್ವಾಮಿ ತಂದೆಯನ್ನ ಅಬ್ಬಾ ತಂದೆಯೇ ಎಂಬುದಾಗಿ ಕೂಗಿ ಪ್ರಾರ್ಥಿಸುತ್ತಿದ್ದನು, ಅದೇ ಆತ್ಮನನ್ನ ಆತನು ನನಗೆ ಕೊಟ್ಟಿದ್ದಾನೆ ಮತ್ತು ನಿಮಗೆ ಕೊಟ್ಟಿದ್ದಾನೆ. ವಾಕ್ಯವನ್ನು ಓದುವುದನ್ನ ಕೇಳಿಸಿಕೊಳ್ಳೋಣ. ರೋಮ 8ನೇ ಅಧ್ಯಾಯ 15ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 8 verse 15. Let us hear the reading. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ.
ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ಪ್ರಿಯ ದೈವ ಜನರೇ, ಎಂತ ಅದ್ಭುತವಾದಂತ ಕಾರ್ಯವನ್ನ ಕರ್ತನು ನಮ್ಮ ಜೀವಿತದಲ್ಲಿ ಆತನು ಮಾಡಿದ್ದಾನೆ. ನೀವು ನಾನು ಯೇಸುವಿನ ನಂಬದೇ ಹೋಗುವುದಾದರೆ ನಮ್ಮ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಮುರಿದ ಸಂಬಂಧವನ್ನ ಹೊಂದಿದಂತವರಾಗಿರುತ್ತೇವೆ. We will have a broken relationship with God if we are not believing on Lord Jesus Christ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ತಂದೆಯೊಂದಿಗೆ ನಮ್ಮ ಸಂಬಂಧವನ್ನ ಒಂದುಗೂಡಿಸುವ ಸಲುವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಧರೆಗೆ ಬಂದನು. ಆತನು ದೇವಕುಮಾರನಾಗಿದ್ದಾನೆ, ಆತನು ದೇವರಾಗಿದ್ದಾನೆ, ಆತನು ದೇವರಿಗೆ ಸರಿಸಮಾನವಾಗಿದ್ದಾನೆ. ಆದ ಕಾರಣ ಪ್ರಿಯ ದೈವಜನರೇ, ನೀವು ನಾನು ಈ ಆಶೀರ್ವಾದವನ್ನ ಹೊಂದಿದ್ದೇವೆ. ಆಶೀರ್ವಾದವೇನು? ದೇವರನ್ನ ಅಪ್ಪ, ತಂದೆ ಎಂಬುದಾಗಿ ಕರೆಯುವಂತ ಮಗನ ಆತ್ಮನನ್ನ ದೇವರು ನಮಗೆ ದಯಪಾಲಿಸಿದ್ದಾನೆ. ಈ ಒಂದು ವಾಕ್ಯ ಧ್ಯಾನದಲ್ಲಿ ದೇವರ ಆತ್ಮನು ನನ್ನ ಗಮನಕ್ಕೆ ತರುತ್ತಿರ್ತಕ್ಕಂಥ ಈ ಉದಾಹರಣೆಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಬಹಳ ದಿನಗಳ ಹಿಂದೆ ಒಬ್ಬ ತಂದೆ ಇಂಗ್ಲೆಂಡ್ ದೇಶದ ಪಟ್ಟಣದಲ್ಲಿ ಆತನು ಪ್ರಯಾಣ ಮಾಡುತ್ತಿದ್ದನು. ಅಧಿಕವಾದಂತ ಜನಸಂದಣಿಯ ಆ ಒಂದು ರಸ್ತೆಯಲ್ಲಿ, ಬೀದಿಯಲ್ಲಿ ಆ ತಂದೆ ಪ್ರಯಾಣ ಮಾಡುತ್ತಿರುವಾಗ ಅಲ್ಲಿ ಒಬ್ಬ ಯವನಸ್ಥನು ಭಿಕ್ಷೆಯನ್ನ ಬೇಡುತ್ತಿದ್ದನು. ಆ ಭಿಕ್ಷೆ ಬೇಡುತ್ತಿದ್ದಂತ ವ್ಯಕ್ತಿ ಈ ವ್ಯಕ್ತಿಯನ್ನ, ತಂದೆಯನ್ನ ಆತನ ಹೆಗಲಿನ ಮೇಲೆ ಮುಟ್ಟಿ, ಸರ್, ನನಗೆ ಭಿಕ್ಷೆ ಕೊಡಿ ಎಂಬುದಾಗಿ ಕೇಳಿದನು. ಆ ವ್ಯಕ್ತಿ ಭಿಕ್ಷೆ ಕೊಡಲು ಹಿಂದಿರುಗಿದಾಗ ಈ ಮಗನು ಆ ತಂದೆಯನ್ನ ನೋಡಿ, ಅಪ್ಪ, ನೀನು ನನ್ನ ತಂದೆಯಲ್ಲವೋ? ನಾನು ನಿನ್ನ ಮಗನಾಗಿದ್ದೇನೆ ಎಂಬುದಾಗಿ ಹೇಳಿದನು. ಆ ವ್ಯಕ್ತಿ ಆ ಯವನಸ್ಥನನ್ನು ನೋಡಿ, ಹೌದು, ನಿಜವಾಗಿಯೂ ನೀನು ನನ್ನ ಕಳೆದು ಹೋದ ಮಗ ಎಂಬುದಾಗಿ ಗುರುತಿಡಿದನು. ಮತ್ತು ಆ ತಂದೆ ಹೇಳಿದನು, ನೀನು ಭಿಕ್ಷೆ ಮಾತ್ರವಲ್ಲ, ನನ್ನದೆಲ್ಲ ನಿನ್ನದೇ, ಎಲ್ಲವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಆ ತಂದೆ ತನ್ನ ಮಗನಿಗೆ ತಿಳಿಸಿದನು. ಪ್ರಿಯ ದೈವ ಜನರೇ, ನಿಜವಾಗಿಯೂ ನಡೆದಂತ ಉದಾಹರಣೆಯನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ನೀವು ನಾನು ಈ ಲೋಕದಲ್ಲಿ ಬಡವರಾಗಿದ್ದೆವು, ದೀನರಾಗಿದ್ದೆವು ಎಂಬುದಾಗಿ 2 ಕೊರಿಂಥ 8ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ. ಧನವಂತನಾದ ದೇವರು ದರಿದ್ರರಾದ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವ ಸಲುವಾಗಿ ಈ ಲೋಕಕ್ಕೆ ಬಂದನು. ಕೀರ್ತನೆ 113 ಕೀರ್ತನಗಾರನು ಹೇಳುತ್ತಿದ್ದಾನೆ, ತಿಪ್ಪೆ ಕುಪ್ಪೆಯಿಂದ ನನ್ನನ್ನು ಮೇಲಕ್ಕೆತ್ತಿ ನಿನ್ನ ಜನಾಧಿಪತಿಗಳೊಡನೆ ನನ್ನನ್ನು ಕುಳ್ಳಿರಿಸಿದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಕೀರ್ತನೆ 136ರಲ್ಲಿ ನಾವು ನೋಡುತ್ತೇವೆ, ದೇವರು ನನ್ನ ದೀನಾಸ್ಥಿತಿಯನ್ನ ನೆನಪು ಮಾಡಿಕೊಂಡನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ದೈವ ಜನರೇ, ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನ ಮಾಡುವುದರ ಮೂಲಕ, ತಂದೆಯ ಪ್ರೀತಿಯನ್ನ ಬಯಲುಪಡಿಸುವುದರ ಮೂಲಕ ನಿಮ್ಮ ನನ್ನ ಜೀವಿತದಲ್ಲಿ ಮೂಲೆಗಲ್ಲಾಗಿದ್ದಾನೆ, ನಿಮ್ಮ ನನ್ನ ಜೀವಿತದಲ್ಲಿ ಬಂಡೆಯಾಗಿದ್ದಾನೆ, ನಿಮ್ಮ ನನ್ನ ಜೀವಿತದಲ್ಲಿ ದೇವರಾಗಿದ್ದಾನೆ, ನಿಮ್ಮ ನನ್ನ ಜೀವಿತದಲ್ಲಿ ಮೆಸ್ಸಿಯನಾಗಿದ್ದಾನೆ, ನಿಮ್ಮ ನನ್ನ ಜೀವಿತದಲ್ಲಿ ರಕ್ಷಕನಾಗಿದ್ದಾನೆ, ನಿಮ್ಮನ್ನು ನನ್ನನ್ನು ನೋಡುವಂತ ದೇವರಾಗಿದ್ದಾನೆ. ವಾಕ್ಯವನ್ನ ಗಮನಿಸಿರಿ, ಎಂತ ಆಶೀರ್ವಾದ! ದೇವರನ್ನ ಅಪ್ಪ, ತಂದೆ ಎಂಬುದಾಗಿ ಕೂಗುವಂತ ಮಗನ ಭಾವವನ್ನ ನಮ್ಮಲ್ಲಿ ಇಟ್ಟಿದ್ದಾನೆ. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಗಲೇಷಿಯನ್ಸ್ ಚಾಪ್ಟರ್ 4 verse 6. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ, ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿ ಕೊಟ್ಟನು ಎಂಬುದು. ಪ್ರಿಯರೇ, ವಾಕ್ಯವನ್ನ ನಂಬಿರಿ. ನೀವು ನಾನು ದೇವರ ಮಕ್ಕಳಾಗಿದ್ದೇವೆ. ಏಕೆ? ಯೇಸುವಿನ ಶಿಲುಬೆಯ ಬಲಿದಾನದ ಮೂಲಕ. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅಂದರೆ ಆತನನ್ನು ತಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ನೀವು ನಾನು ಆತನನ್ನು ನಂಬೋಣವೇ? ಆತನ ವಾಕ್ಯವನ್ನ ನಂಬೋಣವೇ? ಯೇಸುಸ್ವಾಮಿಯನ್ನ ನಂಬೋಣವೇ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ನಿಮ್ಮನ್ನು ನನ್ನನ್ನು ಆತನ ಸ್ವಾರೂಪ್ಯದಲ್ಲಿ ಉಂಟು ಮಾಡಿದ್ದಾನೆ. ಕಾರಣವೇನು? ಆತನ ಜೊತೆಗೆ ನೀವು ನಾನು ವಿ ಶುಡ್ ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ಹಿಮ್
ನಾವು ಆತನ ಜೊತೆಗೆ ಸಂಬಂಧವನ್ನ ಹೊಂದಿರುವ ಸಲುವಾಗಿ ಆತನು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ನೀವು ನಾನು ಆತನನ್ನು ತಿಳಿದುಕೊಳ್ಳಬೇಕು. ನೀವು ನಾನು ಆತನನ್ನ ಆರಾಧಿಸಬೇಕು. ನೀವು ನಾನು ಆತನನ್ನ ಮಹಿಮೆ ಪಡಿಸಬೇಕು. ನೀವು ನಾನು ಆತನ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿ ಆತನ ಕರೆವಿಕೆಯ ಪ್ರಕಾರ ಆತನ ಹೃದಯಕ್ಕೆ ಹೆಚ್ಚಾದ ಸಂತೋಷವನ್ನ, ಆನಂದವನ್ನ ತರುವಂತ ಜೀವಿತವನ್ನ ನಾವು ಜೀವಿಸಬೇಕು. ಪ್ರಿಯ ದೈವ ಜನರೇ, ನೀವು ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬದೇ ಹೋದರೆ ತಂದೆಯಾದ ದೇವರ ಪ್ರೀತಿಯನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ತಂದೆಯಾದ ದೇವರ ಕೃಪೆಯನ್ನ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನೀವು ನಾನು ಕರ್ತನು ನಮ್ಮ ಆತ್ಮೀಯ ಕಣ್ಣುಗಳನ್ನ ತೆರೆಯ ಮಾಡಿದ್ದಾನೆಂಬುದಾಗಿ ನಂಬೋಣ. ಕರ್ತನು ನಮ್ಮ ಕಣ್ಣುಗಳನ್ನ ತೆರೆಯ ಮಾಡಿದ್ದು ಮಾತ್ರವಲ್ಲ, ತಂದೆಯ ಜೊತೆಗೆ ಬಹಳ ಸಮೃದ್ಧಿಯಿಂದ ರಿಚ್ ಫೆಲೋಶಿಪ್ ಅಲ್ಲಿ ನಿಮ್ಮನ್ನು ನನ್ನನ್ನು ಆತನು ಸೇರಿಸಿದ್ದಾನೆ. ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ಮುಂಚೆ ನಿಮ್ಮ ಬಳಿ ನಾನು ಕೆಲವು ಪ್ರಶ್ನೆಯನ್ನ ತರಲು ಬಯಸುತ್ತೇನೆ. ಪರಿಶುದ್ಧಾತ್ಮ ದೇವರ ಮೂಲಕ ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆಯಾ? ಕರ್ತನಾದ ಯೇಸು ಕ್ರಿಸ್ತನ ಬಲಿದಾನವನ್ನ ನೀವು ಸ್ವೀಕರಿಸಿಕೊಂಡಿದ್ದೀರಾ? ನಾನು ಯೇಸು ಕ್ರಿಸ್ತನ ಮೂಲಕವಾಗಿ ಮಾತ್ರವೇ ತಂದೆಯನ್ನ ಕಂಡುಕೊಂಡೆ ಎಂಬುದಾಗಿ ನೀವು ನಂಬಿಕೆಯಿಂದ ಹೇಳಲು ಸಾಧ್ಯವಾ? ಅಥವಾ ನಾನು CSI ಸಭೆಗೆ ಹೋಗುತ್ತೇನೆ, ನಾನು ಮೆಥಡಿಸ್ಟ್ ಸಭೆಗೆ ಹೋಗುತ್ತೇನೆ, ಅಥವಾ ನಾನು ಬ್ರದರಿನ್ ಸಭೆಗೆ ಹೋಗುತ್ತೇನೆ, ಅಥವಾ ನಾನು ಇನ್ನಿತರ ಸಭೆಗಳಿಗೆ ಹೋಗುತ್ತೇನೆ, ಅದರ ಮೂಲಕ ನಾನು ಯೇಸುವನ್ನ ತಿಳಿದುಕೊಂಡೆ, ದೇವರನ್ನ ತಿಳಿದುಕೊಂಡೆ ಎಂಬುದಾಗಿ ನೀವು ಹೇಳುತ್ತೀರಾ? ಪ್ರಿಯರೇ, ದೇವರ ವಾಕ್ಯವನ್ನ ಗಮನಿಸಿರಿ. ಕರ್ತನಾದ ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆತನು ತಂದೆಯನ್ನ ಬಯಲುಪಡಿಸಿದ್ದಾನೆ. ಮತ್ತಾರ ಮೂಲಕವಾಗಿ ದೇವರು ನಮಗೆ ಬಯಲುಪಡಿಸಿಕೊಳ್ಳಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ದೈವಿಕತ್ವವನ್ನ ಕುರಿತು ಧ್ಯಾನಿಸುತ್ತಿದ್ದೇವೆ. ಆ ದೈವಿಕತ್ವಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ರುಜುಗಳನ್ನ, ಅನೇಕ ಸಾಕ್ಷ್ಯಗಳನ್ನ, ಅನೇಕ ಆಧಾರಗಳನ್ನ ಆತನು ಕೊಡುತ್ತಿದ್ದಾನೆ. ಈ ಒಂದು ಧ್ಯಾನದಲ್ಲಿ ನಿಮ್ಮ ಗಮನಕ್ಕೆ 4 ವಿಧವಾದಂತ ಸಾಕ್ಷ್ಯಗಳನ್ನ, 4 ವಿಧವಾದಂತ ರುಜುಗಳನ್ನ, ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿದಂತ ಸಾಕ್ಷ್ಯಾಧಾರಗಳನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಆತನ ದೈವಿಕತ್ವವನ್ನ ನಾವು ನಂಬೋಣ. ಆತನು ದೇವಕುಮಾರನೆಂಬುದಾಗಿ ನಾವು ನಂಬೋಣ. ಮೊದಲನೆಯ ಸಾಕ್ಷ್ಯ ನಾವು ಓದುವುದನ್ನು ಕೇಳಿಸಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 33ರಿಂದ 35 ವಾಕ್ಯಗಳು. Let us hear the reading. John's Gospel, chapter 5, verse 33 to 35. ನೀವು ಯೋಹಾನನ ಬಳಿಯಲ್ಲಿ ಕೇಳಿಕೊಂಡು ಬರುವುದಕ್ಕೆ ಕಳುಹಿಸಿದಿರಿ. ಅವನು ಸತ್ಯಕ್ಕೆ ಸಾಕ್ಷಿ ಹೇಳಿದನು. ನಾನಂತೂ ನನಗೆ ಬೇಕಾದ ಸಾಕ್ಷಿಯನ್ನು ಮನುಷ್ಯರಿಂದ ತಕ್ಕೊಳ್ಳುವುದಿಲ್ಲ. ಆದರೂ ನಿಮಗೆ ರಕ್ಷಣೆ ಆಗಬೇಕೆಂದು ಇದನ್ನು ಹೇಳಿದ್ದೇನೆ. ಯೋಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ ಎಂಬುದೇ. ವಾಕ್ಯವನ್ನು ನೀವು ಗಮನಿಸುವುದಾದರೆ, ಯೇಸು ಕ್ರಿಸ್ತನು ತನ್ನ ದೈವಿಕತ್ವದ ವಿಷಯದಲ್ಲಿ ಸಾಕ್ಷಿಯನ್ನ ಈ ವಾಕ್ಯ ಭಾಗದಲ್ಲಿ ಅವರ ಗಮನಕ್ಕೆ ತರುತ್ತಿದ್ದಾನೆ, ನಮ್ಮ ಗಮನಕ್ಕೆ ತರುತ್ತಿದ್ದಾನೆ. ಅದರಲ್ಲಿ ಮೊದಲ ಒಂದು ಸಾಕ್ಷಿಯನ್ನು ಕುರಿತು ಸ್ನಾನಿಕನಾದ ಯೋಹಾನನನ್ನ ಕುರಿತು ಮಾತನಾಡುತ್ತಿದ್ದಾನೆ. ಈ ಒಂದು ವಾಕ್ಯವನ್ನು ನೀವು ಗಮನಿಸುವುದಾದರೆ, ಯೇಸು ಕ್ರಿಸ್ತನು ಆತನು ಕಳೆದು ಹೋದಂತ ಒಂದು ಸಂಗತಿಯನ್ನು ಕುರಿತು ಮಾತನಾಡುತ್ತಿದ್ದಾನೆ. ಅಂದರೆ ಒಂದು ವೇಳೆ ಯೇಸು ಸ್ವಾಮಿ ಮಾತನಾಡುವಂತ ಈ ಮಾತುಗಳ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನು ಹೆರೋದನಿಂದ ತಲೆಯ ಛೇದನವನ್ನ ಆತನು ಮಾಡಿರಬಹುದು, ಆತನು ಇಲ್ಲದೆ ಇರಬಹುದು. ಆದ ಕಾರಣ ಯೇಸು ಸ್ವಾಮಿ ಅವರಿಗೆ ಹೇಳುತ್ತಿದ್ದಾರೆ, ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನು ಆತನು ನನ್ನ ಧ್ವನಿಯಾಗಿದ್ದನು, ಸ್ನಾನಿಕನಾದ ಯೋಹಾನನು ನನ್ನ ಸಾಕ್ಷಿಯಾಗಿದ್ದನು, ಸ್ನಾನಿಕನಾದ ಯೋಹಾನನು ನನ್ನನ್ನು ಕುರಿತು ಮಾತನಾಡಿದನು. ಹೌದು ಪ್ರಿಯರೇ, ಯೋಹಾನ 1:29 ಹೇಳುತ್ತದೆ, ಸ್ನಾನಿಕನಾದ ಯೋಹಾನನು ಹೇಳಿದನು, ಯೇಸು ಸ್ವಾಮಿಯನ್ನು ನೋಡಿ ಹೇಳಿದನು, ಇಗೋ ಲೋಕದ ಪಾಪವನ್ನ ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ ಎಂಬುದಾಗಿ ಹೇಳಿದನು. ಜನರು ನೀನು ಪ್ರವಾದಿಯ, ನೀನು ಎಲಿಯನ, ನೀನು ಮೋಶೆಯ, ನೀನು ಯೆರೆಮೀಯನ ಎಂಬುದಾಗಿ ಕೇಳಿದಾಗ, ಅಲ್ಲ, ನಾನು ಪ್ರವಾದಿಯಲ್ಲ, ಯೆಶಾಯ 40ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ತಿಳಿಸಲ್ಪಟ್ಟಂತ ಧ್ವನಿ ನಾನಾಗಿದ್ದೇನೆ ಎಂಬುದಾಗಿ ಆತನು ಹೇಳಿದನು. ತನ್ನ ಬಳಿ ವಿಚಾರಣೆ ಮಾಡಲು ಬಂದಂತ ಯಹೂದ್ಯರು ಕಳಿಸಿದಂತ ವಿಚಾರಕರಿಗೆ ಆತನು ಹೇಳಿದನು, ನಿಮ್ಮ ಮಧ್ಯದಲ್ಲಿ ಒಬ್ಬನು ನಿಂತಿದ್ದಾನೆ, ಆತನ ಕೆರೆದ ಬಾರನ್ನು ನಾನು ಬಿಚ್ಚಲು ಯೋಗ್ಯನಲ್ಲ ಎಂಬುದಾಗಿ ಆತನು ಸಾಕ್ಷಿಯನ್ನ ಕೊಟ್ಟನು. ಹೌದು ಪ್ರಿಯ ದೈವ ಜನರೇ, ಯೋಹಾನನ ಸಾಕ್ಷಿಯನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ತಿಳಿಸುತ್ತಿದ್ದಾರೆ. ಯೋಹಾನನು ಯೇಸು ಸ್ವಾಮಿಯ
ಬರುವುದಕ್ಕೆ ಮುಂಚೆ ಆತನ ಮಾರ್ಗವನ್ನ ಸಿದ್ಧ ಮಾಡಲು ಬಂದನು. ಯೋಹಾನನು ಯೇಸು ಕ್ರಿಸ್ತನು ಬರುತ್ತಿದ್ದಾನೆ, ಮೆಸ್ಸಿಯನು ಬರುತ್ತಿದ್ದಾನೆ, ದೇವಕುಮಾರನು ಬರುತ್ತಿದ್ದಾನೆ, ಲೋಕದ ಪಾಪವನ್ನ ಹೊತ್ತುಕೊಂಡು ಹೋಗುವಂತ ದೇವರ ಕುರಿ ಮರಿ ಬರುತ್ತಿದ್ದಾನೆಂಬುದಾಗಿ ಆತನು ಸಾರುತ್ತಾ, ಆತನ ದೂತನಾಗಿ, ಆತನ ಮೊದಲಿಂಗನ ಸ್ನೇಹಿತನಾಗಿ ಆತನು ಮುಂದಕ್ಕೆ ಹೋದನು. ಪ್ರಿಯ ದೈವ ಜನರೇ, ಈ ವಾಕ್ಯ ಭಾಗವನ್ನ ಗಮನಿಸಿರಿ. ಯೇಸು ಕ್ರಿಸ್ತನು ಅವರೊಂದಿಗೆ ಮಾತನಾಡುತ್ತಾ ಅವರನ್ನ ಆ ಧಾರ್ಮಿಕ ಮುಖಂಡರುಗಳಿಗೆ ತನ್ನ ದೈವಿಕತ್ವದ ಕುರಿತು ಯೋಹಾನನು ತಿಳಿಸಿದಂತ ಸಾಕ್ಷಿಯನ್ನ ಮೊಟ್ಟ ಮೊದಲನೇದಾಗಿ ತಿಳಿಸುತ್ತಿದ್ದಾನೆ. ಎರಡನೆಯ ಸಾಕ್ಷಿಯನ್ನ ಯೇಸುಸ್ವಾಮಿ ತಿಳಿಸುವುದನ್ನ ನಾವು ಓದೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಾಕ್ಯ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 verse 36. Let us hear the reading. ನನಗಂತೂ ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು, ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳುಹಿಸಿ ಕೊಟ್ಟನೆಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ. ಪ್ರಿಯ ದೈವ ಜನರೇ, ಗಮನಿಸಿರಿ. ಯೇಸು ಕ್ರಿಸ್ತನು ತನ್ನ ದೈವಿಕತ್ವದ ವಿಷಯದಲ್ಲಿ, ತಾನು ದೇವರೆಂಬ ವಿಷಯದಲ್ಲಿ ಮೊದಲನೇದಾಗಿ ಸ್ನಾನಿಕನಾದ ಯೋಹಾನನ ಸಾಕ್ಷಿಯನ್ನು ಕೊಟ್ಟನು. ಈಗ ತನ್ನ ದೈವಿಕತ್ವದ ವಿಷಯದಲ್ಲಿ ಆತನು ಮತ್ತೊಂದು ಸಾಕ್ಷಿಯನ್ನು ಕೊಡುತ್ತಿದ್ದಾನೆ. ಆ ಸಾಕ್ಷಿ ಏನೆಂಬುದಾಗಿ ನೋಡುವಾಗ ಆತನ ಕೆಲಸಗಳು. ನೀವು ನಾನು ಆತನ ಕೆಲಸಗಳನ್ನ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಆತನು ಕಾನಾ ಊರಿನ ಆ ಒಂದು ವಿವಾಹದಲ್ಲಿ, ಮದುವೆಯಲ್ಲಿ ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡಿದನು. ಹೌದು ಪ್ರಿಯ ದೈವ ಜನರೇ, ನಿಕೋದೇಮನ ಜೀವಿತದಲ್ಲಿ ಆತನು ರಕ್ಷಣೆಯನ್ನ ತಂದನು. ಸಮಾರ್ಯ ಸ್ತ್ರೀಯ ಜೀವಿತದಲ್ಲಿ ಆತನು ರಕ್ಷಣೆಯನ್ನ ತಂದನು. ಸಮಾರ್ಯ ಸ್ತ್ರೀಯ ಊರಿನವರ ಜೀವಿತದಲ್ಲಿ ರಕ್ಷಣೆಯನ್ನ ತಂದನು. ಸಮಾರ್ಯರಿಗೆ ಜೀವಕರವಾದ ನೀರನ್ನ ಕೊಟ್ಟನು. ಆತನೇ ಜೀವವುಳ್ಳ ರೊಟ್ಟಿ ಎಂಬುದಾಗಿ ತನ್ನ ಅದ್ಭುತಗಳನ್ನ, ಮಹಿಮೆಯನ್ನ ಅವರಿಗೆ ತೋರ್ಪಡಿಸಿದನು. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅನೇಕ ಅದ್ಭುತಗಳನ್ನ ಮಾಡಿದನು. ನಿಕೋದೇಮನು ಯೇಸುಸ್ವಾಮಿಯ ಬಳಿಗೆ ಬಂದು ಯೇಸುಸ್ವಾಮಿಯನ್ನು ನೋಡಿ ಆತನು ಹೇಳಿದನು, ಗುರುವೇ, ರಬಿಯೇ, ದೇವರಿಂದ ಬಂದಿರುವವರು ಮಾತ್ರವೇ ಈ ಸೂಚಕ ಕಾರ್ಯಗಳನ್ನ ಮಾಡಲು ಸಾಧ್ಯ ಎಂಬುದಾಗಿ ಹೇಳಿದನು. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 8 ವಾಕ್ಯಗಳು. 38 ವರ್ಷಗಳ ಕಾಲ ನಡೆಯಲಾರದ ವ್ಯಕ್ತಿಯನ್ನ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ತನ್ನ ಶಕ್ತಿಯನ್ನ ತೋರ್ಪಡಿಸಿದನು. ಸೂಚಕ ಕಾರ್ಯವನ್ನ ತೋರ್ಪಡಿಸಿದನು. ಹೌದು ಪ್ರಿಯ ದೈವ ಜನರೇ, ವಾಕ್ಯವನ್ನ ಆಲಿಸುತ್ತಿರುವಂತ ಪರಿಶುದ್ಧರೇ, ಈ ವಾಕ್ಯಗಳನ್ನ ಗಮನಿಸಿರಿ. ಯೇಸು ಕ್ರಿಸ್ತನ ಕೆಲಸಗಳನ್ನ ಗಮನಿಸಿರಿ. ಆತನ ಎಲ್ಲಾ ಕೆಲಸಗಳಲ್ಲಿ ಶ್ರೇಷ್ಠವಾದ ಕೆಲಸ ಯಾವುದು ಎಂಬುದಾಗಿ ನೋಡುವಾಗ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 4 verse 34. Let us hear the reading. ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನ ಪೂರೈಸುವುದೇ ನನ್ನ ಆಹಾರವು. ಆತನ ಕೆಲಸ ಯಾವುದು? ಆತನ ಕೆಲಸ ತಂದೆಯ ಕೆಲಸ. ತಂದೆಯ ಕೆಲಸ ಯಾವುದು? ನನಗೋಸ್ಕರವಾಗಿ, ನಿಮಗೋಸ್ಕರವಾಗಿ, ಇಡೀ ಮಾನವ ಕುಲದ ಪಾಪಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಉಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬರುವುದೇ ತಂದೆಯ ಕೆಲಸ, ತಂದೆಯ ಚಿತ್ತ. ಪ್ರಿಯ ದೈವ ಜನರೇ, ಯೇಸುಸ್ವಾಮಿಯ ಮಾತುಗಳನ್ನ ಕೇಳಿಸಿಕೊಳ್ಳಿರಿ. ನೀವು ಯೋಹಾನನ ಸಾಕ್ಷಿಯನ್ನು ನಂಬದೆ ಹೋದರೆ ನನ್ನ ಕೆಲಸಗಳನ್ನ ನೋಡಿ ನನ್ನನ್ನು ನಂಬಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. ಆತನ ಕೆಲಸ ಯಾವುದೆಂಬುದಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ಬಹಳ ಸರಳ ರೀತಿಯಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಹಾಗಾದರೆ ಪ್ರಿಯ ದೈವ ಜನರೇ, ನೀವು ನಾನು ಆತನ ಶಿಲುಬೆಯನ್ನ ನೋಡೋಣವೇ? ಆತನ ಶಿಲುಬೆಯ ಬಲಿದಾನವನ್ನ ನಾವು ನಂಬೋಣವೇ? ಆತನ ಉಣ್ಣುವಿಕೆ, ಆತನ ಗಾಯಗಳು, ಆತನು ಎಬ್ಬಿಸಲ್ಪಟ್ಟದು, ಆತನು 40 ದಿನ ತನ್ನ ಶಿಷ್ಯರಿಗೆ ಅನೇಕರಿಗೆ ಕಾಣಿಸಿಕೊಂಡದು, ಆತನು ಪುನಃ ಬರುತ್ತಾನೆ ಎಂಬ ಸಂಗತಿಗಳನ್ನ ನಾವು ನಂಬೋಣವೇ? 3ನೆಯ ಸಾಕ್ಷಿ 37ರಿಂದ 38 ವಾಕ್ಯಗಳು ಓದುವುದನ್ನ ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 verse 37 to 38. ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ. ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ, ಆತನ ರೂಪವನ್ನು ನೋಡಿದ್ದೂ ಇಲ್ಲ, ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದೂ ಇಲ್ಲ. ಆತನು ಕಳುಹಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದಿರಷ್ಟೇ ಎಂಬುದು.
ಪ್ರಿಯರೇ, 3 ಸಾಕ್ಷಿಗಳನ್ನ ಇಲ್ಲಿ ಗಮನಕ್ಕೆ ತರುತ್ತಿದ್ದಾನೆ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳಲ್ಲಿ. ಮೊದಲನೇದಾಗಿ ಸ್ನಾನಿಕನಾದ ಯೋಹಾನನ ಸಾಕ್ಷಿಯನ್ನು ನಾವು ನೋಡಿದೆವು. ಎರಡನೇದಾಗಿ ಆತನ ಕೆಲಸಗಳನ್ನ ಸಾಕ್ಷಿಯನ್ನು ನೋಡಿದೆವು. ಮೂರನೇದಾಗಿ ತಂದೆಯಾದ ದೇವರ ಸಾಕ್ಷಿಯನ್ನ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಹೌದು ಪ್ರಿಯರೇ, ತಂದೆಯಾದ ದೇವರು ತನ್ನ ಮಗನ ಅಧಿಕಾರದ ವಿಷಯದಲ್ಲಿ, ತನ್ನ ಮಗನ ದೈವಿಕತ್ವದ ವಿಷಯದಲ್ಲಿ ಯಾವಾಗ ಸಾಕ್ಷಿ ಕೊಟ್ಟನು? ವಾಕ್ಯವನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯ 1-5 ವಾಕ್ಯಗಳು. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 17 verse 1-5. 6 ದಿವಸಗಳಾದ ಮೇಲೆ ಏಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಆಗ ಪೇತ್ರನು ಏಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪನೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು ಎಂಬುದೇ. ಪ್ರಿಯರೇ, ತಂದೆಯ ಸಾಕ್ಷಿಯನ್ನ ಧ್ಯಾನಿಸುತ್ತಿದ್ದೇವೆ. ನಿಮಗೆ ಸಮಯ ಇರುವಾಗ ವಾಕ್ಯಗಳನ್ನ ಹೇಳ್ತೇನೆ, ಗುರುತಿಸಿಕೊಳ್ಳಿ, ನೀವು ಧ್ಯಾನಿಸುರಿ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಆಶೀರ್ವದಿಸುವಾತನಾಗಿದ್ದಾನೆ. ಮಾರ್ಕ ಬರೆದ ಸುವಾರ್ತೆ 3:13-17 ವಾಕ್ಯಗಳು, ಮಾರ್ಕ 1:9-11 ವಾಕ್ಯಗಳು, ಲೂಕ 9:28-35 ವಾಕ್ಯಗಳು. ವಾಕ್ಯಗಳನ್ನ ಗಮನಿಸಿರಿ. ತಂದೆಯಾದ ದೇವರು ತನ್ನ ಮಗನ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವಾಗ ಆಕಾಶವು ತೆರೆಯಲ್ಪಟ್ಟದನ್ನ, ಪರಿಶುದ್ಧಾತ್ಮ ದೇವರು ಪಾರಿವಾಳ ರೂಪದಲ್ಲಿ ಆತನ ಮೇಲೆ ಇಳಿದು ಬಂದದನ್ನ, ಮತ್ತು ಇಗೋ ನನ್ನ ಪ್ರಿಯ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬ ವಾಣಿಯನ್ನ ಸ್ನಾನಿಕನಾದ ಯೋಹಾನನು ಕೇಳಿಸಿಕೊಂಡನು. ಅಲ್ಲಿದ್ದಂತ ಜನರು ಕೇಳಿಸಿಕೊಂಡರು. ಈ ವಾಕ್ಯವನ್ನ ಧ್ಯಾನಿಸುವಂತ ನೀವು ನಾನು ಕೇಳಿಸಿಕೊಳ್ಳುತ್ತಿದ್ದೇವೆ. ತಂದೆಯ ಅಧಿಕಾರವನ್ನ ಕುರಿತು, ತಂದೆಯ ಸಾಕ್ಷಿಯನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುತ್ತಿದ್ದೇವೆ. ಪ್ರಿಯ ದೈವ ಜನರೇ, ಕರ್ತನಾದ ಯೇಸು ಕ್ರಿಸ್ತನು ಆತನು ದೇವರು, ಆತನು ತನ್ನ ಮಗನು, ಆತನ ಮಾತನ್ನ ಕೇಳಿರಿ ಎಂಬುದಾಗಿ ತಂದೆಯಾದ ದೇವರು ಸಾಕ್ಷಿಯನ್ನ ಕೊಟ್ಟನು. 4ನೆಯ ಸಾಕ್ಷಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ವಾಕ್ಯವನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39-47 ವಾಕ್ಯಗಳು. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 verse 39-47. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ. ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನಾನು ಮನುಷ್ಯರಿಂದಾಗುವ ಮಾನವನ್ನು ಅಂಗೀಕರಿಸುವುದಿಲ್ಲ, ಆದರೆ ನಿಮ್ಮನ್ನು ನಾನು ಬಲ್ಲೆನು. ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದದೆ. ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ. ಒಬ್ಬನೇ ದೇವರಿಂದ ಬರುವಂತ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬಿರಿ? ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವೆನೆಂದು ನೆನೆಸಬೇಡಿರಿ. ನೀವು ಆಶ್ರಯಿಸಿಕೊಂಡಿರುವ ಮೋಶೆ ನಿಮ್ಮ ಮೇಲೆ ತಪ್ಪು ಹೊರಿಸುವವನು. ಅವನು ನನ್ನ ವಿಷಯವಾಗಿ ಬರೆದನು. ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ. ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ ಅಂದನು. ಪ್ರಿಯನೇ, ಈ ಒಂದು ಧ್ಯಾನದಲ್ಲಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 47ನೇ ವಾಕ್ಯದ ಮುಕ್ತಾಯಕ್ಕೆ ನಾವು ಬಂದಿದ್ದೇವೆ. ಕರ್ತನು ಈ ಧ್ಯಾನವನ್ನು ಮಾಡಲು ಆತನು ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಸ್ನಾನಿಕನಾದ ಯೋಹಾನನ ಸಾಕ್ಷಿ, ಕರ್ತನಾದ ಯೇಸು ಕ್ರಿಸ್ತನ ಕೆಲಸ, ತಂದೆಯಾದ ದೇವರ ಸಾಕ್ಷಿ, 4ನೇದಾಗಿ ದೇವರ ವಾಕ್ಯಗಳ ಸಾಕ್ಷಿಯನ್ನು ಕುರಿತು ಈ ವಾಕ್ಯ ಭಾಗದಲ್ಲಿ ನಾವುಗಳು ಗಮನಿಸುತ್ತಿದ್ದೇವೆ. ಆ ದಿನದ ಆ ಒಂದು ಯಹೂದ್ಯ ಸಮುದಾಯವನ್ನು ನಾವು ನೋಡುವಾಗ ಅವರ ಹೃದಯದಲ್ಲಿ ಯೇಸುವಿನ ಮೇಲೆ ಪ್ರೀತಿ ಇರಲಿಲ್ಲ. ಅವರ ಹೃದಯದಲ್ಲಿ
ಯೇಸುಸ್ವಾಮಿಯನ್ನ ನಂಬಲಿಲ್ಲ, ಅವರ ಹೃದಯದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಡಲಿಲ್ಲ. ಆದರೆ ಅವರು ಎಂಥವರಾಗಿದ್ದರು? ದೇವರ ವಾಕ್ಯ ಹೇಳುತ್ತದೆ, ಅವರು ಧರ್ಮಶಾಸ್ತ್ರವನ್ನ ಓದುವಂತವರಾಗಿದ್ದರು. ಅವರು ಮೋಶೆಯ ಧರ್ಮ ಪ್ರಮಾಣವನ್ನ ಕೈಗೊಳ್ಳುವಂತವರಾಗಿದ್ದರು. ಆದರೆ ಆ ವಾಕ್ಯಗಳು ತಿಳಿಸುವ ಯೇಸುಸ್ವಾಮಿಯನ್ನ ನಂಬಲಿಲ್ಲ. ಈ ವಾಕ್ಯದ ಬೆಳಕಿನಲ್ಲಿ ನಿಮ್ಮ ಜೀವಿತವನ್ನ ಕುರಿತು ಏನು, ನನ್ನ ಜೀವಿತವನ್ನ ಕುರಿತು ಏನು? ದೇವರು ನಮಗೆ ಸತ್ಯವೇದವನ್ನ ಕೊಟ್ಟಿದ್ದಾನೆ. ನಾವು ದೇವರ ವಾಕ್ಯವನ್ನ ಓದುತ್ತೇವೆ. ಆದರೆ ಆರಾಧನೆ ದಿನ, ಕರ್ತನ ಆರಾಧನೆ ದಿನ ಬಂದಾಗ ನಮ್ಮ ಜೀವಿತದಲ್ಲಿ ನಾವು ತಪ್ಪಿಸಿಕೊಳ್ಳದೆ ಆರಾಧನೆಗೆ ಹೋಗುತ್ತಿದ್ದೇವಾ? ಕರ್ತನ ಮನೆಗೆ ನಾವು ಹೋಗುತ್ತಿದ್ದೇವಾ? ಪ್ರಾರ್ಥನೆಯ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದೇವಾ? ನಾವು, ನಮ್ಮ ಕರಗಳಲ್ಲಿ ಸತ್ಯವೇದವಿದೆ, ನಾವು ದೇವರ ವಾಕ್ಯವನ್ನ ಓದ್ತೇವೆ. ಆದರೆ ನಂಬುತ್ತೇವಾ? ಯೇಸುಸ್ವಾಮಿ ಈ ವಾಕ್ಯ ಭಾಗದಲ್ಲಿ ಏನು ಹೇಳ್ತಿದ್ದಾರೆ? ದೇವರ ವಾಕ್ಯಗಳು, ಪ್ರವಾದನೆಯ ವಾಕ್ಯಗಳು ನನ್ನನ್ನು ಕುರಿತು ಸಾಕ್ಷಿ ಹೇಳುತ್ತವೆ, ಆದರೆ ನೀವು ನಂಬುತ್ತಾ ಇಲ್ಲ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಯೋಹಾನ ಬರೆದ ಸುವಾರ್ತೆ ಉದ್ದೇಶವೇನು? ಈ ಸುವಾರ್ತೆಯ ಉದ್ದೇಶವೇನು? ಯೋಹಾನನು ಬರೆದಂತ ಈ ಸುವಾರ್ತೆಯ ಉದ್ದೇಶವೇನು? ನೀವು, ನಾನು ಯೇಸು ಕ್ರಿಸ್ತನನ್ನು ನಂಬಬೇಕು, ನಂಬಿ ನಿತ್ಯ ಜೀವವನ್ನ ಹೊಂದಬೇಕೆಂಬುದೇ ಈ ಒಂದು ಸುವಾರ್ತೆಯ ಉದ್ದೇಶವಾಗಿದೆ, ಈ ಒಂದು ವಾಕ್ಯಗಳ ಉದ್ದೇಶವಾಗಿದೆ. ಹಾಗಾದರೆ ಪ್ರಿಯ ದೈವಜನರೇ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ನಂಬುತ್ತೇವೋ? ಯೇಸುಸ್ವಾಮಿಯನ್ನ ನಂಬುತ್ತೇವೋ? ಯೇಸುವಿನ ವಾಕ್ಯಗಳನ್ನ ನಾವು ನಂಬುತ್ತೇವೋ? ಹಾಗಾದ್ರೆ ಅದನ್ನ ನಾವು ಹೇಗೆ ವ್ಯಕ್ತಪಡಿಸುತ್ತೇವೆ? ಯೇಸುಸ್ವಾಮಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಆತನು ಏನು ಹೇಳಿದನು? ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯಗಳನ್ನ ಕೈಗೊಂಡು ನಡೆಯುವಿರಿ ಎಂಬುದಾಗಿ ಹೇಳಿದನು. ನೀವು, ನಾನು ಎಲ್ಲೆಲ್ಲಿ ತಪ್ಪಿ ಹೋಗಿದ್ದೇವೋ ಆ ಒಂದು ಸ್ಥಳದಲ್ಲಿ ಪರಿಶುದ್ಧಾತ್ಮ ದೇವರ ಮೂಲಕ, ವಾಕ್ಯದ ಮೂಲಕ ದೇವರು ಮಾತನಾಡುತ್ತಿರುವುದಾದರೆ ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಡೋಣವೇ? ಕರ್ತನಿಗೆ ನಾವು ಅರಿಕೆಯನ್ನ ಮಾಡೋಣವೇ? ಕರ್ತನೆ, ನಿಜವಾಗಿ ನನ್ನ ಜೀವಿತದಲ್ಲಿ, ನನ್ನ ಹೃದಯದಲ್ಲಿ ನಾನು ವಾಕ್ಯವನ್ನ ತಿಳಿದಿದ್ದೇನೆ, ಆದರೆ ನಾನು ನಿನ್ನನ್ನು ವಾಕ್ಯದ ಪ್ರಕಾರ ಪ್ರೀತಿಸುತ್ತಿಲ್ಲ, ವಾಕ್ಯದ ಪ್ರಕಾರ ನಾನು ನಡೆಯುತ್ತಾ ಇಲ್ಲ, ನನಗೆ ಸಹಾಯ ಮಾಡು. ನಾನು ನಿನ್ನನ್ನು ಪ್ರೀತಿಸುವಂತೆ ಸಹಾಯ ಮಾಡು, ನಿನ್ನನ್ನು ಹಿಂಬಾಲಿಸುವಂತೆ ಸಹಾಯ ಮಾಡು, ನನ್ನ ಹೃದಯದಲ್ಲಿ ನಿನಗೆ ಸ್ಥಾನ ಕೊಡುವಂತೆ ಸಹಾಯ ಮಾಡು. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ದೈವಜನರೇ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 47 ವಾಕ್ಯಗಳ ನಮ್ಮ ಧ್ಯಾನವನ್ನ ಕೂಡಿಸಿಕೊಳ್ಳೋಣ. ಮೊದಲ ಭಾಗದಲ್ಲಿ ನಾವು ನೋಡಿದೆವು, 38 ವರ್ಷಗಳ ಕಾಲ ನಿಸ್ಸಹಾಯಕವಾದಂತಹ ಸ್ಥಿತಿಯಲ್ಲಿ ಲೆಕ್ಕಿಸಲ್ಪಡದಂತ ವ್ಯಕ್ತಿ ಬಿದ್ದಿದ್ದಾಗ ಕರ್ತನು ಆತನಿಗೆ ಸ್ವಸ್ಥತೆಯನ್ನ ಕೊಟ್ಟನು. ಆತನ ದೇಹದಲ್ಲಿ ತನ್ನ ಶಕ್ತಿಯನ್ನ ಪ್ರವಹಿಸಿದನು. ಆತನು ಎದ್ದನು, ನಡೆದನು, ಹಾಸಿಗೆಯನ್ನು ಒತ್ತಿಕೊಂಡು ಹೊರಟು ಹೋದನು. ನಿಮ್ಮ ನನ್ನ ಜೀವಿತದಲ್ಲಿ ಕರ್ತನು ನೂತನ ಜೀವಿತವನ್ನ ಕೊಟ್ಟಿದ್ದಾನೆ, ರಕ್ಷಣೆಯನ್ನ ಕೊಟ್ಟಿದ್ದಾನೆ. ಆತ್ಮದಲ್ಲಿ ಸತ್ತವರಾದ ನಮಗೆ ಆತ್ಮವನ್ನ ಬದುಕಿಸಿದ್ದಾನೆ. ಯಾಕೆ? ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ನೀವು ನಾನು ಪರಿಶುದ್ಧವಾದ ಜೀವಿತ ಜೀವಿಸಬೇಕೆಂದು, ನೀವು ನಾನು ಪುನಃ ಪಾಪದ ಜೀವಿತವನ್ನ ಎಂಬುದಕ್ಕೋಸ್ಕರ ನೀವು ನಾನು ಪಾಪದಲ್ಲಿ ಜೀವಿಸುವುದಾದರೆ ದೇವರ ನರಕ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತೆ ಎಂಬುದಾಗಿ ಯೋಹಾನ 5ನೇ ಅಧ್ಯಾಯದಲ್ಲಿ ಆತನು ಎಚ್ಚರಿಸಿದ್ದಾನೆ. ಮಾತ್ರವಲ್ಲ, ತಾನು ದೈವಕುಮಾರನೆಂಬುದಾಗಿ ತನ್ನ ದೈವಿಕತ್ವವನ್ನ ಕುರಿತು ಆತನು ಅನೇಕ ವಿಧವಾದ ಸಾಕ್ಷಿಗಳನ್ನ ನಮ್ಮ ಗಮನಕ್ಕೆ ತರುತ್ತಾ ಈ ಒಂದು ಧ್ಯಾನದಲ್ಲಿ ಮುಂದಕ್ಕೆ ನಡೆಸಿದನು. ಈ 47ನೇ ವಾಕ್ಯದ ಧ್ಯಾನದಲ್ಲಿ ಕೊನೆಯಲ್ಲಿ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ಪ್ರಿಯ ದೈವಜನರೇ, ನೀವು ಆತನನ್ನ ನಂಬುತ್ತೀರಾ? ಈ ಕರ್ತನಾದ ಯೇಸು ಕ್ರಿಸ್ತನು, ಈ ದೇವರು, ಈ ದೇವಕುಮಾರನು ನಿಮ್ಮ ಜೀವಿತದಲ್ಲಿ ಸಾಕಾಗಿದ್ದಾನೆಂಬುದಾಗಿ ನಂಬುತ್ತೀರಾ? ನಿಮ್ಮ ವಿದ್ಯಾಭ್ಯಾಸದ ಜೀವಿತದಲ್ಲಿ ಆತನು ಸಾಕಾಗಿದ್ದಾನೆಂಬುದಾಗಿ ನಂಬುತ್ತೀರಾ? ನಿಮ್ಮ ಭವಿಷ್ಯತ್ತಿನ ಜೀವಿತದಲ್ಲಿ ಆತನು ನಿಮಗೆ ಸಾಕಾಗಿದ್ದಾನೆಂಬುದಾಗಿ ನಂಬುತ್ತೀರಾ? ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಯವನಸ್ಥರಾಗಿರಬಹುದು, ಮುಂದೆ ಏನು ಓದಬೇಕು, ಮುಂದೆ ಏನು ಮಾಡಬೇಕು ಎಂಬ ವಿಷಯದಲ್ಲಿ ಆತನು ನಿಮ್ಮನ್ನು ನಡೆಸುತ್ತಾನೆಂಬುದಾಗಿ ನೀವು ನಂಬುತ್ತೀರಾ? ನಿಮ್ಮ ಭವಿಷ್ಯ ಆತನ ಹಸ್ತದಲ್ಲಿದೆ ಎಂಬುದಾಗಿ ನೀವು ನಂಬುತ್ತೀರಾ? ನಿಮ್ಮ ಭವಿಷ್ಯವನ್ನ ಆತನು ತಿಳಿದಿದ್ದಾನೆ ಎಂಬುದಾಗಿ ನೀವು ನಂಬುತ್ತೀರಾ? ನೀವು ನಂಬಿಕೆಯನ್ನ ಹೊಂದಿಲ್ಲವಾದರೆ ಈ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಮೂಲಕ ದೇವರು ನಿಮಗೆ ತಿಳಿಸುತ್ತಿದ್ದಾನೆ, ನಾನು ಮೆಸ್ಸಿಯನಾಗಿದ್ದೇನೆ, ನಾನು ಲೋಕರಕ್ಷಕನಾಗಿದ್ದೇನೆ, ನಾನು ಆರೋಗ್ಯ ಕೊಡುವ ನಾಗಿದ್ದೇನೆ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಪ್ರಿಯ ದೈವಜನರೇ, ನಿನಗೋಸ್ಕರವಾಗಿ
ಪ್ರಾಣ ಕೊಟ್ಟಂತ ಕರ್ತನು, ನಿನ್ನನ್ನು ಪ್ರೀತಿಸಿದಂತ ಕರ್ತನು, ನಿನಗೋಸ್ಕರ ತನ್ನ ದಿವ್ಯ ರಕ್ತವನ್ನ ಸುರಿಸಿದಂತ ಕರ್ತನು ನಿಮ್ಮನ್ನು ಮರೆತು ಬಿಡುತ್ತಾನ? ಇಲ್ಲವೇ ಇಲ್ಲ. ಪ್ರಿಯ ದೈವಜನರೇ, ನೀವು ಯೌವನಸ್ಥರಾಗಿರಬಹುದು, ನೀವು ಮಧ್ಯ ವಯಸ್ಕರಾಗಿರಬಹುದು, ನೀವು ವಿವಾಹವಾದಂತ ವ್ಯಕ್ತಿಗಳಾಗಿರಬಹುದು, ನೀವು ಹಿರಿಯರಾಗಿರಬಹುದು. ಆದರೆ ಆತನ ವಾಕ್ಯಗಳನ್ನ ತಿಳಿಸಿಕೊಳ್ಳಿರಿ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯವನ್ನ ಓದುವುದನ್ನು ಕೇಳಿಸಿಕೊಳ್ಳೋಣ. 29ನೇ ವಾಕ್ಯ, verse 29. Matthew's Gospel, chapter 10, verse 29. Let us hear the reading. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು ಎಂಬುದು. Matthew 10:29, sister. ಮತ್ತಾಯ 10:29. ಈಗ ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ಎಂಬ. ಪ್ರಿಯ ದೈವಜನರೇ, ಈ ಒಂದು ಧ್ಯಾನವನ್ನ ಕೊನೆ ಮಾಡುತ್ತಾ ಈ ವಾಕ್ಯವನ್ನ ನಿಮ್ಮ ಹೃದಯದ ಮೇಲೆ ಬಿಡಲು ಬಯಸುತ್ತೇನೆ. ಯೇಸುಸ್ವಾಮಿ ಹೇಳುತ್ತಿದ್ದಾರೆ 29-31 ವಾಕ್ಯಗಳು. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ವಾಕ್ಯವನ್ನ ಆಲಿಸುತ್ತಿರುವಂತಹ ಪ್ರಿಯ ಸೋದರ ಸೋದರಿಯೇ, ಯವನಸ್ಥರೇ, ಕರ್ತನು ನಿಮ್ಮ ತಲೆ ಕೂದಲಿನ ಲೆಕ್ಕವನ್ನು ಬಲ್ಲವನಾಗಿದ್ದಾನೆ. ಕರ್ತನು ನಿಮ್ಮ ಕಣ್ಣೀರುಗಳನ್ನ ತನ್ನ ಬುದ್ದಲಿಯಲ್ಲಿ ಶೇಖರಿಸಿದ್ದಾನೆ. ನೀವು ಗುಬ್ಬಿಗಳಿಗಿಂತ ಹೆಚ್ಚಿನವರಾಗಿದ್ದೀರಿ. ಭಯಪಡಬೇಡಿರಿ, ಕಳವಳಗೊಳ್ಳಬೇಡಿರಿ. ಕರ್ತನು ನಿಮ್ಮನ್ನ ನೋಡಿಕೊಳ್ಳುತ್ತಾನೆ. ಕರ್ತನು ನಿಮ್ಮನ್ನ ಆಶೀರ್ವದಿಸುತ್ತಾನೆ. ಕರ್ತನು ನಿಮಗೆ ಆರೋಗ್ಯವನ್ನು ಕೊಡುತ್ತಾನೆ. ನೀವು ಮಾಡಬೇಕಾದ ಕಾರ್ಯ ಇಷ್ಟೇ, ಆತನನ್ನು ನಂಬಿರಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.